ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತೊಂದು ಒಳ್ಳೆ ವಿಚಾರ ತಗೊಂಡು ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋದಕ್ಕೆ. ಯಾರೋ ಹೀಗೆ ನನ್ನ ಕ್ಲೈಂಟ್ ಕೇಳಿದ್ದು, ಅವರ ರಿಲೇಟಿವ್ ಅವರಿಗೆ ವಾಮಾಚಾರ ಮಾಡಿದಾರಂತೆ. ನನ್ನ ಕಂಡ್ರೆ ತುಂಬ ಕೋಪ ಬರುತ್ತೆ ಮೇಡಮ್, ನಾನು ಅವ್ರಿಗೆ ವಾಪಸ್ ಹುಟ್ಟೋಗೋ ಥರ ಏನಾದರೂ ಮಾಡಬೇಕು ಅಂತ. ಸೊ ನಾನು ಹೇಳೋದು ಇಷ್ಟೇ, ಕುದಿಯುವವರು ಕುದಿಯಲಿ ಬಿಡು, ಕುದ್ದು ಹಾವಿ ಆಗುತ್ತಾರೆ ಅಂತ. ಮತ್ತೆ ಇನ್ನೊಂದು, ಅವರು ಸಿಟ್ಟು ಕೋಪಗಳಿಂದ ನಿಮ್ಮ ಮೇಲೆ ಏನಾದ್ರೂ ಕೆಟ್ಟ ಕರ್ಮಗಳನ್ನ ಮಾಡೋದಕ್ಕೆ ಹೋದ್ರೆ ಆ ಕೆಟ್ಟ ಕರ್ಮಗಳ ಫಲಗಳನ್ನು ಅವರು ಅನುಭವಿಸ್ತಾರೆ. ನಾವು ಯೂನಿವರ್ಸ್ ಇಂದ ಯಾವಾಗ್ಲೂ ಕೊಚ್ಚೆ ಅಂತ ಗೊತ್ತಾಯ್ತಲ್ಲ, ಯಾಕೆ ಅಲ್ಲಿ ಕಲ್ಲು ಹಾಕಬೇಕು? ಕೊಚ್ಚೆ ಅಲ್ಲಿರ್ಲಿ, ಕೊಚ್ಚೆ ಬಿಟ್ಟು ಬೇರೆ ಕಡೆ ಹೋಗೋಣ ಅಲ್ವಾ? ನೀವು ಕೆಟ್ಟದನ್ನ ಮಾಡ್ತೀರಿ, ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ತೀರಿ, ಇನ್ನೊಬ್ರಿಗೆ ನೋಯಿಸ್ತಾ ಇದ್ದೀರಿ, ಇನ್ನೊಬ್ಬರನ್ನ ಸಮಸ್ಯೆಯಲ್ಲಿ ದೂಡ್ತಾ ಇದ್ದೀರಿ ಅಂದ್ರೆ ನಿಮಗೂ ಅದು 10 ಪಟ್ಟು ವಾಪಸ್ ಬರುತ್ತೆ. ನೀವು ಯಾರಿಗಾದ್ರೂ ಒಳ್ಳೇದನ್ನ ಬಯಸ್ತಾ ಇದ್ದೀರಿ, ನಿಮ್ಮ ಕೈಲಿ ಆಗೋದನ್ನ ಪ್ರೀತಿ ಹಂಚ್ತಾ ಇದ್ದೀರಿ, ನಿಮ್ಮ ಕೈಲಿ ಆಗೋಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದೀರಿ ಇನ್ನೊಬ್ರು ವಿಚಾರವಾಗಿ ಅಂದ್ರೆ ನಿಮಗೂ ಇನ್ನೂ 10 ಪಟ್ಟು ಅಂಥದ್ದೇ ಬರುತ್ತೆ. ಆಗ ನೀವು ಯೋಚನೆ ಮಾಡಿ, ಯಾರೋ ನಮಗೆ ಕೆಟ್ಟದ್ ಮಾಡ್ತಾ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಆ ಸಿಟ್ಟಿನಲ್ಲಿ ವಾಪಸ್ ನಾವು ಅವರಿಗೆ ಅದೇ ರೀತಿಯ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ನಮಗೂ ಕೆಟ್ಟದ್ ಬರ್ತದೆ. ಅವ್ರದನ್ನ ಲೆಕ್ಕಾಚಾರ ಅವ್ರದ್ದಿರುತ್ತೆ, ಮಾಡ್ತಾರೆ, ಅನುಭವಿಸ್ತಾರೆ. ಹಾಗೆ ನಾವು ಯಾವಾಗ್ಲೂ ಒಳ್ಳೇದ್ರ ಬಗ್ಗೆ ಗಮನ ಕೊಡೋಣ. ಸೊ ಒಳ್ಳೆ ಕರ್ಮಗಳನ್ನೇ ಮಾಡೋಣ ಅಂತ ನಾನು ಯಾವಾಗ್ಲೂ ಹೇಳೋದು. ನನಗೂ ಅದೇ ಇಷ್ಟ ಕೂಡ. ಸೊ ಯಾರು ನಮಗೆ ಕೆಟ್ಟದ್ ಮಾಡಿದ್ದಾರೋ ಅದು ನಮ್ ಗಮನದಲ್ಲಿ ಇರುತ್ತಲ್ಲ, ಅವರಿಂದ ದೂರ ಕೊಚ್ಚೆ ಅಂತ ಗೊತ್ತಾಯ್ತಲ್ಲ, ಯಾಕೆ ಅಲ್ಲಿ ಕಲ್ಲು ಹಾಕಬೇಕು? ಕೊಚ್ಚೆ ಅಲ್ಲಿರ್ಲಿ, ಕೊಚ್ಚೆ ಬಿಟ್ಟು ಬೇರೆ ಕಡೆ ಹೋಗೋಣ ಅಲ್ವಾ? ಸೊ ಯಾವಾಗ್ಲೂ ನಾವು ಪಾಸಿಟಿವ್ ಎನರ್ಜಿ ಕಡೆ ಥಿಂಕ್ ಮಾಡೋಣ, ಯಾವಾಗ್ಲೂ ಪಾಸಿಟಿವ್ ಅನ್ನೇ ಅಟ್ರಾಕ್ಟ್ ಮಾಡೋಣ. ಇದೊಂದು ನಮ್ಮ ಗಮನದಲ್ಲಿರಲಿ. ಒಂದು ನಾನು ಕೇಳ್ಪಟ್ಟಿರುವಂತ ವಿಚಾರ ಏನಾಗಿದೆ, ಒಬ್ರು ಕ್ಲೈಂಟ್ ಹೋಗಿದ್ದಾರೆ ಹೀಗೆ ಹೀಲರ್ ಹತ್ರ. ನನಗೆ ಬಾಯಿಂದ ಬಾಯಿಗೆ ಕೇಳಿ ಬಂದಿರುವಂತ ವಿಚಾರ ಇದು. ಒಬ್ರು ಕ್ಲೈಂಟ್ ಹೀಗೆ ಹೀಲರ್ ಹತ್ರ ಹೋಗಿದ್ದಾರೆ, ಹೋಗಿ ಅವ್ರ ಬಾಡಿಯಲ್ಲಿ ಇರೋ ಸ್ಪಿರಿಟ್ ಅನ್ನ ರಿಲೀಸ್ ಮಾಡ್ಕೊಂಡು ಮತ್ತೆ ಅವ್ರದ್ದೇನಿದೆ ಸೆಷನ್ ಮುಗಿಸ್ಕೊಂಡು ಬಂದಿರ್ತಾರೆ. ಅದಾದ್ಮೇಲೆ ಮುಗಿಸ್ಕೊಂಡು ಹೋದ್ಮೇಲೆ ಅವ್ರು ಕೊಡೋಂತ ಫೀಸ್ನ ಅವ್ರು ಕ್ಲಿಯರ್ ಮಾಡಿಲ್ವಂತೆ. ಕ್ಲಿಯರ್ ಮಾಡದೇ ಇರೋದಕ್ಕೆ ಈ ಹೀಲರ್ ಏನ್ ಮಾಡಿದ್ದಾರೆ, ಏನೇನು ಎನರ್ಜೀಸ್ ನ ರಿಮೂವ್ ಮಾಡಿದ್ರೋ ಮತ್ತೆ ಪ್ರೇಯರ್ ಮಾಡಿ ಕಳಿಸಿದ್ದಾರಂತೆ. ಹೀಗೆ ಕಳಿಸಿರೋದ್ರಿಂದ ಆ ಎನರ್ಜಿ ಮತ್ತೆ ಅವ್ರ ಬಾಡಿಗೆ ಹೋಗಿ ಮತ್ತೆ ಸಮಸ್ಯೆ ಮಾಡ್ತಾ ಇದೆ. ಈಗ ಏನಾಯ್ತು ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಂದ್ರೆ, ಈ ಕ್ಲೈಂಟ್ ಏನಾಗಿತ್ತು, ನಾನು ನಿಮಗೆ ಇಂಥದ್ದೊಂದು ಅಮೌಂಟ್ ನಾನು ಫೀಸ್ ಆಗಿ ಕೊಡ್ತೀನಿ, ನನಗೆ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ರ. ಇವ್ರು ಯಾರು ಅವರ ವಿದ್ಯೆಗೆ ಫೀಸ್ ನ ಕೊಡ್ತಾ ಇರೋಲ್ಲ, ಅವ್ರ ಸಮಯಕ್ಕಾಗಿ ಕೊಡ್ತಾ ಇರ್ತಾರೆ. ಈಗ ಕ್ಲೈಂಟ್ ಮಾಡಿದ್ರು ತಪ್ಪು ಏನು, ಅವ್ರ ಹತ್ರ ಸರ್ವಿಸ್ ತಗೊಂಡ ಮೇಲೆ ಅವರು ಕೊಡಬೇಕಾಗಿರುವಂತ ಫೀಸ್ ನ ಕೊಡ್ಲಿಲ್ಲ, ಮೋಸ ಮಾಡಿದ್ರು. ಮೊದಲನೇದು ಅವ್ರಿಗೆ ಆ ಕರ್ಮ ಶುರು ಆಯ್ತು. ಇನ್ಯಾವತ್ತೂ ಅದನ್ನ ತೀರಿಸ್ತಾರೆ. ಹೀಗೆ ಮಾಡಿದ್ರು ಅಂತ ಹೀಲರ್ ಆದವರು ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಿ, ಹೋಗ್ಲಿ ಅವ್ರ ಹತ್ರ ಇರ್ಲಿಲ್ವೋ ಏನೋ, ಏನಾಯ್ತೋ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ರೆ ಆಗಿತ್ತು. ಈ ಹೀಲರ್ ಏನ್ ಮಾಡಿದ್ದಾರೆ, ಆ ಕ್ಲೈಂಟಿಗೆ ಮತ್ತೆ ವಾಪಸ್ ಏನೇನ್ ಎನರ್ಜಿ ತೆಗ್ದಿದ್ರು ಅದನ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಸೊ ಕಳಿಸ್ಕೊಟ್ಟ ಮೇಲೆ ಅವರು ಪಾಪಕರ್ಮ ಇವ್ರ ಕ್ಲೈಂಟ್ ಮಾಡಿದ್ರು ಅಂತ ಹೇಳಿ ಹೀಲರ್ ಕೂಡ ಮಾಡಿ ಇವ್ರ ಪಾಪಕರ್ಮದಲ್ಲಿ ಸಿಕ್ಕಾಕೊಳ್ಳೋದಲ್ಲದೆ ಈ ಹೀಲರ್ ಕೂಡ ಪಾಪಕರ್ಮದಲ್ಲಿ ಸಿಕ್ಕಾಕೊಂಡ್ರು. ಹೀಗೆ ಅವ್ರು ಮಾಡಿದ್ರು ಅಂತ ವಾಪಸ್ ನಾವು ಮಾಡಕ್ ಹೋದ್ರೆ ಕರ್ಮ ಅನ್ನೋದು ಎಲ್ಲರನ್ನು ಲೆಕ್ಕಾಚಾರ ಮಾಡ್ತಾ ಇರತ್ತೆ. ನಮ್ಮ ಕರ್ಮಾನುಸಾರ ನಮಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದು ಸಿಗ್ತಾ ಹೋಗತ್ತೆ. ಆದಷ್ಟು ಅವ್ರು ಮಾಡಿದ್ರು, ಅವರು ನನಗೆ ಹಿಂಗಂದ್ರು, ಅವರು ನನಗೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ವಾಪಸ್ ಮಾಡೋ ಬದಲು ಆದಷ್ಟು ಇದನ್ನ ಅಲ್ಲೇ ತಡೆ ಹಿಡಿಯೋಣ ಅಂತ. ಇದ್ರ ಬಗ್ಗೆ ಗಮನ ಇರ್ಲಿ. ಯಾರೋ ನೋಯಿಸ್ತಾ ಇದ್ದಾರೆ, ಯಾರೋ ವಾಮಾಚಾರ ಮಾಡ್ತಾ ಇದ್ದಾರೆ, ಯಾರೋ ಬೈದ್ರು, ಯಾರೋ ನನ್ನ ದುಡ್ಡು ಕಿತ್ಕೊಂಡ್ರು, ಅವರಿಗೆ ಹೀಗೆ ಮಾಡ್ಬಿಡ್ಬೇಕು ಅಂತ ಹೇಳಿ ಮಾಡೋದಕ್ಕಿಂತ ಅವರಿಗೆ ಬುದ್ಧಿ ಕಲ್ಸೋದಕ್ಕೆ ಯಾವ್ದಾದ್ರು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡೋಣ. ಈ ರೀತಿಯಾಗಿ ನಮಗೇನು ಆಗ್ತಾ ಇಲ್ಲ ಅಂತಲ್ಲ, ಈ ತರದ್ದು ನಮಗೂ ಅನುಭವಗಳು ಸುಮಾರು ಸಾರಿ ಬಂದಿದೆ. ನಾವೆಲ್ಲ ಭಗವಂತನ ಲೆಕ್ಕ ಇರ್ಲಿ ಅಂತ ಹೇಳಿ ಇದನ್ನ ಅಲ್ಲಿಗೆ ಬಿಡ್ತಾ ಇದೀವಿ. ಸೊ ಬೇರೆ ಹೀಲರ್ ಕೂಡ ಈ ತರ ಮಾಡ್ತಾ ಇದ್ದಾರಂತೆ, ಇದ್ರ ಬಗ್ಗೆ ಎಚ್ಚರ ಇರಲಿ. ನಮಗೆ ಕ್ಲೈಂಟ್ ಇಂದ ಬಂದಿರುವಂತ ಮಾಹಿತಿ ಇದು. ಯಾರೇ ಒಬ್ಬರ ಹತ್ರ ಹೀಲರ್ಸ್ ಹತ್ರ ಹೋಗೋದಕ್ ಮುಂಚೆ ಥಿಂಕ್ ಮಾಡಿ, ನಿಮಗೆ ಯಾರೇ ಗುರುಗಳಿಗಾಗ್ಲಿ ಖಾಲಿ ಕೈಯಲ್ಲಿ ಹೋಗಬಾರ್ದು, ಖಾಲಿ ಕೈಯಲ್ಲಿ ಅವರಿಗೆ ಯಾವುದೇ ಸೇವೆಗಳನ್ನ ತಗೊಳ್ಬಾರ್ದು ಅನ್ನೋದಿದೆ. ಖಾಲಿ ಕೈಯಲ್ಲಿ ತಗೊಳಕ್ ಮುಂಚೆ ಏನಾಗತ್ತೆ, ನೀವು ಅವರ ಋಣದಲ್ಲಿ ಇರಬೇಕಾಗತ್ತೆ ಅನ್ನೋದನ್ನ ಥಿಂಕ್ ಮಾಡಿ. ಆದಷ್ಟು ನಮ್ ಕೈಲಿ ಏನಾಗುತ್ತೋ ಅದನ್ನ ಅವ್ರು ಮಾತಾಡಿದಂತೆ ಕಮಿಟ್ಮೆಂಟ್ ಅಂದ್ರೆ ಹೇಗೆ ಗೊತ್ತಾ? ಸಾಮಾನ್ಯವಾಗಿ ಕಮಿಟ್ಮೆಂಟ್ ಅಂತ ಮಾತಾಡ್ತೀವಿ. ಕಮಿಟ್ಮೆಂಟ್ಸ್ ಅಂದ್ರೆ, ಈಗ ಎಕ್ಸಾಂಪಲ್, ನಾನು ನನ್ನ ಒಬ್ಳು ಸ್ನೇಹಿತೆಗೆ ಏನೋ ಎಮರ್ಜೆನ್ಸಿಯಿಂದ 1 ಲಕ್ಷ ದುಡ್ಡು ತಗೊಂಡಿರ್ತೀನಿ. ಸಮಸ್ಯೆ ಇದೆ, ನನಗೆ 1 ಲಕ್ಷ ದುಡ್ಡು ಬೇಕಾಗಿದೆ ಅಂತ ಹೆಲ್ಪ್ ತಗೊಂಡಿರ್ತೀನಿ ಅಂತ ಇಟ್ಕೊಳ್ಳಿ.
ತಗೊಂಡ ಮೇಲೆ ಆ ಹಣವನ್ನ ನಾನು ಇಂತಿಷ್ಟು ದಿನದಲ್ಲಿ ನಾನು ಹಿಂತಿರುಗಿಸ್ತೀನಿ ಅಂತ ಮಾತಾಡಿರ್ತೀನಿ. ಸೊ ನನ್ನ ಹತ್ರ ದುಡ್ಡು ಕೂಡ ವಾಪಸ್ ಬಂದಿರುತ್ತೆ, ಕೊಡುವಂತ ಅವಕಾಶನೂ ಇರತ್ತೆ. ಅಂದ್ರೆ ಅವ್ರಿಗೆ ಸಮಸ್ಯೆ ಇರುತ್ತೆ, ಅವ್ರಿಗೆ ವಾಪಸ್ ಕೊಡ್ಬೇಕಾಗಿರುತ್ತೆ. ಮೊದಲನೇದು ಅವರಿಗೆ ನಾನು ಆಲ್ರೆಡಿ ಮಾತು ಕೊಟ್ಟಿದ್ದೀನಿ. ಎರಡನೇದು ನಾನು ಈಸ್ಕೊಂಡಿರೋ ದುಡ್ಡನ್ನ ವಾಪಸ್ ಹಿಂತಿರುಗಿಸ್ಲೇಬೇಕು. ಮೂರನೇದು ಅವರಿಗೆ ತುಂಬಾ ಅವಶ್ಯಕತೆ ಇದೆ ಆದ್ರೂ ಕೊಟ್ಟಿಲ್ಲ ನಾನು. ಇದೆಲ್ಲ ನೋಡ್ತಾ ಇದ್ದೀನಿ, ನನ್ ದುಡ್ಡು ಯಾಕಪ್ಪ ಕೊಡ್ಬೇಕು, ಈ ದುಡ್ಡನ್ನ ಇಟ್ಕೊಂಡು ಕೊಡದೆ ಮೋಸ ಮಾಡಿ ಇದನ್ನ ನನ್ನ ಮಕ್ಳಿಗೆ ಇಟ್ಕೊಂಡ್ಬಿಡೋಣ ಅಂತ ನಾನು ಥಿಂಕ್ ಮಾಡ್ತೀನಿ ಅನ್ನೋದಾಯ್ತು ಅಂದ್ರೆ, ಈ ನೆಕ್ಸ್ಟ್ ನನ್ನ ಮಕ್ಳುಗಳೆಲ್ಲ ಏನ್ ಇರ್ತಾರಲ್ಲ ಅವ್ರು ಯಾರು ಅದನ್ನ ತೀರ್ಸಲ್ಲ. ನಾನ್ ಇಸ್ಕೊಂಡಿದೀನಿ, ನನ್ನ ಮಕ್ಳಿಗಾಗಿ ಬಚ್ಚಿಡ್ತಾ ಇದ್ದೀನಿ, ನಾನೇ ತೀರಿಸ್ಬೇಕು. ಇನ್ ಯಾವ್ದಾದ್ರು ಮುಂದಿನ ಜನ್ಮದಲ್ಲಾದ್ರೂ ತೀರಿಸ್ಬೇಕು. ಖಾಲಿ 1 ಲಕ್ಷಕ್ಕೋಸ್ಕರ ಈ ಕರ್ಮ ಬ್ಯಾಲೆನ್ಸ್ ಮಾಡ್ಕೊಳ್ದೆ ಇನ್ನೊಂದ್ಸರಿ ಹುಟ್ಟೋ ಅಂತದ್ ಇದೆಯಲ್ಲ, ಯಾಕೆ ಬೇಕಿದು? ಮೋಕ್ಷಕ್ಕೆ ದಾರಿ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಹುಡ್ತಾ ಇದೀವಿ. ಮೋಕ್ಷಕ್ಕೆ ದಾರಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಆದಷ್ಟು ನಮ್ಮ ಪಾಪಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ನಮ್ ಕೈಲಾದ ಸೇವೆಗಳನ್ನ ಮಾಡ್ಬೇಕು, ನಮ್ ಕೈಲಾದ ಒಳ್ಳೇದ ಕೆಲಸಗಳನ್ನ ಮಾಡ್ಬೇಕು. ನಿಮಗೆ ಈ ಹಿಂದೆ ಹೇಳಿರ್ಬೋದು, ಮಮ್ಮಿ ಡ್ಯಾಡಿ ಚಿಕ್ಕ ವಯಸ್ಸಲ್ಲಿ ಹೇಳಿರ್ತಾರೆ, ಬೇಡಪ್ಪ ಅಲ್ಲೆಲ್ಲೋ ಸಿಕ್ಕಿದ ದುಡ್ಡನ್ನ ಎತ್ಕೊಂಡ್ರೆ ಅಥವಾ ಯಾರ ಹತ್ರನೋ ಈಸ್ಕೊಂಡ್ರೆ ಅದಕ್ಕೆ 10 ಪಟ್ಟು ಹೊಟ್ಟೋಗತ್ತೆ ಅಂತ ಹಾಡ್ ಭಾಷೆಯಲ್ಲಿ ಅದು ಹೇಳಿದ್ರುನು ಅದು ಸತ್ಯವಾಗಿ ನಡೀತಾ ಬಂದಿದೆ. ಯಾಕೆ ಅಂದ್ರೆ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಕ್ಯಾರಿ ಮಾಡಿರತ್ತೆ. ಓಕೆ, ಅಮ್ಮ ಹೇಳಿದ್ರು, ನಾನು ಇವ್ರ ಹತ್ರ ಮೋಸ ಮಾಡಿ ತಗೊಂಡೆ, ಈ ದುಡ್ಡು ನಾನು ವಾಪಸ್ ಕೊಡ್ಬೇಕಾಗತ್ತೆ, ಕೊಟ್ಟಿಲ್ಲ ಅಂದ್ರೆ ಇದು ನನಗೆ ಸಮಸ್ಯೆ ಆಗತ್ತೆ ಅಂತ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಕ್ಯಾರಿ ಮಾಡಿರತ್ತೆ. ಈ ಮನಸ್ಸು ಅನ್ನೋದಿದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾವು ಒಳ್ಳೆ ವಿಚಾರಗಳನ್ನಾಗ್ಲಿ ಕೆಟ್ಟ ವಿಚಾರಗಳನ್ನಾಗ್ಲಿ, ಕೆಲವೊಂದನ್ನ ಬಿಡಬೇಕು ಅನ್ನೋದಾಗ್ಲಿ ಕೆಲವೊಂದನ್ನ ಕ್ಯಾರಿ ಮಾಡ್ಬೇಕು ಅನ್ನೋದಾಗ್ಲಿ, ಇದೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಿಮ್ಮ ಮನಸ್ಸು ಒಂದು ಸರಿ ಡಿಸೈಡ್ ಮಾಡಿದ್ರೆ ಯಾವ್ದು ಬೇಕಾದ್ರೂ ಲೈಫ್ ಅಲ್ಲಿ ಎಂತ ಮಿರಾಕಲ್ಸ್ ಬೇಕಾದ್ರೂ ನಡೆಯತ್ತೆ ಅನ್ನೋದಕ್ಕೆ ತುಂಬಾ ನೂರಾರು ಸಾಕ್ಷಿ, ಸಾವಿರಾರು ಲಕ್ಷಾಂತರ ಸಾಕ್ಷಿಗಳು ಇದಾವೆ. ಸೊ ಆದಷ್ಟು ಒಳ್ಳೆಯ ಕಡೆಗೆ ಗಮನವನ್ನ ಹರಿಸೋಣ. ಕೆಟ್ಟದು, ನೋಯಿಸಿದವರು, ಅನುಮಾನ ಮಾಡಿದವರು, ಸಮಸ್ಯೆ ಮಾಡಿದಂಥವ್ರು ಇವ್ರನ್ನೆಲ್ಲ ಲೈಫಲ್ಲಿ ಬಿಡ್ತಾ ಹೋಗ್ಬೇಕು. ಇನ್ಯಾರ್ದೋ ಪ್ರೆಸ್ಟೀಜ್ಗೋಸ್ಕರ, ಇನ್ಯಾರ್ದೋ ಸಮಸ್ಯೆಗೋಸ್ಕರ ನಾವು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಆತ್ಮೋದ್ಧಾರ ಆಗ್ಬೇಕು. ಹೇಗೆ ಅಂದ್ರೆ, ನಾನಿದ್ದೀನಿ ಅಂದ್ರೆ ಪ್ರೀತಿಯ ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಬೇಕೇ ಹೊರತು ಬೇರೆ ಇನ್ಯಾರನ್ನೂ ಸಮಸ್ಯೆಯಲ್ಲಿ ದೂಡೋದಲ್ಲ. ಸೊ ಆದಷ್ಟು ಯಾವಾಗ್ಲೂ ನಮ್ಮ ತನವನ್ನ, ನಮ್ಮ ಎಥಿಕ್ಸ್ ಏನೋ ಒಂದಷ್ಟು ರೂಲ್ಸ್ ಇಟ್ಕೊಂಡಿರ್ತೀವಿ ನಮ್ಮ ಲೈಫ್ ಅಲ್ಲಿ ಬದುಕೋದಕ್ಕೆ, ಅದರಂತೆ ಬದುಕೋದು ತುಂಬಾ ಒಳ್ಳೆ ವಿಚಾರ. ಹೀಲರ್ಸ್ ಆದವರು ಬೇರೆಯವರ ಲೈಫ್ ಅಲ್ಲಿ ಮೂಗು ತೂರಿಸಿ ಸಮಸ್ಯೆ ಮಾಡದೆ ಇದ್ದಂಗೆ ಬದುಕೋದನ್ನ ಕಲಿಬೇಕು. ಸೊ ಆದಷ್ಟು ಹೀಲರ್ಸ್ ಗಳಿಗೂ ಹೇಳೋದಿಷ್ಟೇ ನನ್ನ ಕಡೆಯಿಂದ. ನಾನು ನಿಮ್ಮ ಸಹೋದರಿಯಾಗಿ, ಬೇರೆಯವರು ಏನೋ ಮಾಡ್ತಾ ಇದ್ದಾರೆ, ಕ್ಲೈಂಟ್ ಕಡೆಯಿಂದ ಈ ತರ ಸಮಸ್ಯೆ ಆಗ್ತಿದೆ ಅಂತ ಅವ್ರಿಗೆ ವಾಪಸ್ ಸಮಸ್ಯೆ ಮಾಡೋದು ನಮ್ಮದಲ್ಲ ಉದ್ದೇಶ. ನಾವು ಹೀಲರ್ಸ್ ಆಗಿ ಬೇರೆಯವ್ರನ್ನ ಸಮಸ್ಯೆಯಲ್ಲಿ ದೂಡಬಾರ್ದು. ಆದಷ್ಟು ನಮ್ಮ ಕೈಯಲ್ಲಿ ಸಮಸ್ಯೆಯಿಂದ ಹೊರಗಡೆ ತರೋದಕ್ ನೋಡ್ಬೇಕೇ ಹೊರತು, ಹೀಲ್ ಮಾಡೋದಕ್ ನೋಡ್ಬೇಕೇ ಹೊರತು ಅವರನ್ನ ಸಮಸ್ಯೆ ಮಾಡೋದಲ್ಲ ನಮ್ಮ ಉದ್ದೇಶ. ನಮ್ಮ ಗುರುಗಳು ಮೊದಲ ಬಾರಿಗೆ ತಗೊಂಡಿರ್ತಾರೆ ನಮ್ಮ ಹತ್ರ, ಪ್ರಮಾಣ ಮಾಡಿಸ್ಕೊಂಡಿರುವಂತದ್ದು ಏನು, ನಾವು ಕಲಿತಂತ ಈ ವಿದ್ಯೆಯಿಂದ ಸಹಾಯ ಮಾಡ್ತೀವೇ ಹೊರತು ನೋಯಿಸೋದಿಲ್ಲ. ನಮ್ಮಿಂದ ಯಾವುದೇ ಕೆಟ್ಟ ಕಾರ್ಯಗಳು, ಕೆಟ್ಟ ಕರ್ಮಗಳು ನಡೆಯೋದಿಲ್ಲ, ನಾವ್ ಇನ್ಯಾರನ್ನು ಸಮಸ್ಯೆಯಲ್ಲಿ ದೂಡೋದಿಲ್ಲ ಅಂತ ಪ್ರಮಾಣವನ್ನ ತಗೊಂಡಿರ್ತೀವಿ, ಪ್ರಮಾಣ ಮಾಡಿರ್ತೀವಿ. ದೇವರ ಸಾಕ್ಷಿಯಾಗಿ, ಗುರುಗಳ ಪಾದ ಸಾಕ್ಷಿಯಾಗಿ ನಾವು ಪ್ರಮಾಣ ಮಾಡಿರ್ತೀವಿ. ಅದಕ್ಕೆ ತಕ್ಕಂತೆ ಬದುಕೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಶುಭ ದಿನ. ಹಾಗೆ ಇನ್ನೊಂದು ವಿಚಾರ, ಈಗ ನನಗೆ 60 ವರ್ಷ ಅಂತ ಇಟ್ಕೊಳ್ಳಿ. ಈಗ ನನಗೊಂದು 60 ವರ್ಷ ಆಗಿದೆ. ನನ್ನ ತಂದೆ ತಾಯಿ, ನನ್ನ ಗಂಡ, ನನ್ನ ಮಕ್ಕಳು, ಹಾಗೆ ನನ್ನ ಸಂಬಂಧಿಕರು, ಬಂಧು ಬಾಂಧವರೆಲ್ಲ ಯಾರೆಲ್ಲ ಇದಾರೋ, ಸ್ನೇಹಿತರು ಯಾರೆಲ್ಲ ಇದಾರೋ, ಅವರೇ ಮುಂದಿನ ಜನ್ಮಕ್ಕೂ ಸಿಗ್ತಾರೆ ಅನ್ನೋ ಗ್ಯಾರಂಟಿ ಏನಾದ್ರು ಇದೆಯಾ? ಇಲ್ಲ ಅಲ್ವಾ? ಈಗ ಪ್ರೆಸೆಂಟ್ ಲೈಫ್ ಅಲ್ಲಿರೋ ಈ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಅದು ಅತಿ ಹೆಚ್ಚಿನದಾಗಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಕಾತರತೆಯಿಂದ ಇನ್ಯಾರಿಗೋ ಪಾಪಕರ್ಮಗಳನ್ನ ಮಾಡ್ತೀವಿ. ಹೇಗೆ? ಯಾರ್ದೋ ಕಿತ್ಕೊಂಡ್ಬಿಡ್ಬೇಕು, ಇನ್ಯಾರಿಗೋ ಸಮಸ್ಯೆ ಮಾಡ್ಬೇಕು, ಇನ್ಯಾರನ್ನೋ ನೋವಲ್ ದೂಡ್ಬೇಕು, ನನಗಿಂತ ಅವ್ರು ಚೆನ್ನಾಗಿದ್ದಾರೆ, ನನಗಿಂತ ಇವರು ಯಾಕೆ ಹಂಗಿರ್ಬೇಕು, ಈ ರೀತಿ ಎಲ್ಲ ಬಯಸ್ತೀವಲ್ವಾ? ಹೀಗೆ ಬಯಸಿ ಅವರಿಗೆ ಪಾಪಕರ್ಮಗಳನ್ನ ಮಾಡ್ತೀವಲ್ಲ, ಆ ಪಾಪಕರ್ಮ ಮಾಡೋದಕ್ಕೆ ನಮ್ಮ ತಲೆಯಲ್ಲಿ ಬೇರೆ ಏನೇ ಯೋಚನೆಗಳಿದ್ರು ಅದನ್ನ ಮಾಡಿದಾಗ ಅದು ನಾನೊಬ್ಳೆ ಮಾಡಿರ್ತೀನಲ್ವಾ, ಹಾಗೆ ನಾನು ಮಾಡಿರುವಂತ ಪಾಪಕರ್ಮ ನಾನೊಬ್ಳೇ ಅನುಭವಿಸ್ಬೇಕು. ಮುಂದಿನ ಜನ್ಮದಲ್ಲೂ ಕೂಡ ನಾನೊಬ್ಳೇ ಅನುಭವಿಸೋದು. ನನ್ನ ಮಕ್ಕಳಿಗಾಗಿ ನಾನು ಈ ಜನ್ಮದಲ್ಲಿ ನಾನು ಪಾಪಕರ್ಮಗಳನ್ನ ಮಾಡಿದ್ರು ಅವ್ರನ್ನ ಚೆನ್ನಾಗಿ ಇಟ್ಕೊಳ್ಳೋಕೋಸ್ಕರ ಯಾರಿಗೋ ಮೋಸ ಮಾಡಿದೆ ಅಂತ ಇಟ್ಕೊಳ್ಳಿ, ಮುಂದಿನ ಜನ್ಮದಲ್ಲಿ ಈ ಮಕ್ಳುಗಳು ಬರಲ್ಲ, ಅದನ್ನ ತೀರ್ಸೋದಕ್ಕೆ ನಾನೇ ತೀರಿಸ್ಬೇಕು. ಹಾಗಾಗಿ ಮಾಡೋದಕ್ಕೆ ಮುಂಚೆ ಥಿಂಕ್ ಮಾಡಿ, ಈ ಪಾಪಕರ್ಮಗಳನ್ನ ಏನ್ ಮಾಡ್ತಾ ಇದೀವಿ ಇದನ್ನ ನಾನೇ ತೀರಿಸ್ಬೇಕು. ನಾನ್ ಮಾಡಿದೀನಿ, ಇದು ಸ್ವಯಂಕೃತ ಅಪರಾಧ. ಈ ಅಪರಾಧಕ್ಕೆ ತಕ್ಕ ಶಿಕ್ಷೆ ಮುಂದಿನ ಜನ್ಮಕ್ಕಾದ್ರೂ ಸಿಕ್ಕೇ ಸಿಗುತ್ತೆ. ಪ್ರೆಸೆಂಟ್ ಅಲ್ಲಿ ಆಗಿಲ್ಲ ಅಂದ್ರು, ಅನುಭವಿಸ್ಲಿಲ್ಲ ಅಂದ್ರು
ಹಾಗಾಗಿ ಒಂದಲ್ಲ ಎರಡಲ್ಲ 10 ಸರಿ ಯೋಚನೆ ಮಾಡಿ ಇನ್ನೊಬ್ಬರಿಗೆ ನೋಯಿಸೋದಕ್ ಮುಂಚೆ ಒಬ್ರಿಗೆ ನೋವು ಕೊಡೋದಾಗ್ಬೋದು, ಇಷ್ಟ ಬಂದಂಗ್ ಮಾತಾಡೋದಾಗ್ಬೋದು, ನೀವು ಇನ್ನೊಬ್ರ ಲೈಫ್ ಅಲ್ಲಿ ಏನೋ ಸಮಸ್ಯೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೂ ಅದು ವಾಪಸ್ ಬಂದೇ ಬರುತ್ತೆ. ಹಾಗಾಗಿ ಇದು ವಾಪಸ್ ಬರುತ್ತೆ ಅನ್ನೋ ಭಯ ಭಕ್ತಿಯಿಂದನಾದ್ರೂ ಇನ್ಯಾರಿಗೋ ನೋಯಿಸೋದು ಕಡಿಮೆ ಆಗ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ.